ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಕೃಪೆಯು, ತಂದೆಯಾದ ದೇವರಿಂದ ಶಾಂತಿಯೂ ಉಂಟಾಗಲಿ. ನಮ್ಮ ಧ್ಯಾನಕ್ಕಾಗಿ ಯೋಹಾನನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನವನ್ನು ಓದುತ್ತೇನೆ. ದೇವರ ಆಜ್ಞೆ ಯಾವುದೆಂದರೆ, ನಾವು ಆತನ ಮಗನಾದ ಯೇಸು ಕ್ರಿಸ್ತನ ಹೆಸರನ್ನು ನಂಬಿ ಕ್ರಿಸ್ತನು ನಮಗೆ ಅಪ್ಪಣೆ ಕೊಟ್ಟ ಪ್ರಕಾರ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ. ಈ ಒಂದು ವಚನದಲ್ಲಿ 2 ಆಜ್ಞೆಗಳಿವೆ. ಈ 2 ಆಜ್ಞೆಗಳು ಬೇರ್ಪಡಿಸಲಾಗದ ಆಜ್ಞೆಗಳು. ಆದ್ದರಿಂದ ಇದಕ್ಕೊಂದು ಶಿರೋನಾಮ ಏನಂದರೆ ಬೇರ್ಪಡಿಸಲಾಗದ ಆಜ್ಞೆಗಳು, ಇನ್ಸೆಪರಬಲ್ ಕಮಾಂಡ್ಸ್. ದೇವರಿಗೆ ಅತಿ ಪ್ರಿಯವಾದವುಗಳು 2. ಅಂದರೆ ಬಹುವಚನದಲ್ಲಿರುವ 2 ವಿಷಯಗಳನ್ನು ಏಕವಚನದಲ್ಲಿ ನಮ್ಮ ಮುಂದೆ ಸಂತ ಯೋಹಾನನು ಇಡ್ತಾ ಇದ್ದಾನೆ. 23ನೇ ವಚನ 2 ವಿಷಯಗಳ ಬಗ್ಗೆ ಮಾತನಾಡ್ತಾನೆ, ಆದರೆ ಆಜ್ಞೆ ಒಂದೇ. ಬಹುವಚನವು ಏಕವಚನವಾಗಿ ಬದಲಾಯಿಸಲ್ಪಟ್ಟದ್ದು. ದೇವರ ಆಜ್ಞೆ ಒಂದೇ. ಯಾವುದೆಂದರೆ, ನಾವು ಆತನ ಮಗನಾದ ಯೇಸು ಕ್ರಿಸ್ತನ ಹೆಸರನ್ನು ನಂಬಿ, ಅದು ಒಂದು ನಂಬಬೇಕೆಂಬ ಆಜ್ಞೆ. 2ನೇದು, ಕ್ರಿಸ್ತನು ನಮಗೆ ಕೊಟ್ಟ ಪ್ರಕಾರ, ಅಪ್ಪಣೆ ಪ್ರಕಾರ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. 2ನೇ ಆಜ್ಞೆ. ಮೊದಲನೇದು ನಂಬಬೇಕು, 2ನೇದು ಪ್ರೀತಿಸಬೇಕು. ಇವೆರಡು ಬಹುವಚನಗಳಾಗಿದ್ದರೂ ಏಕವಚನವಾಗಿ ಆಜ್ಞೆ ಎಂಬುದಾಗಿ ನಮ್ಮ ಮುಂದೆ ಇಡ್ತಾನೆ. There are 2 things which are well pleasing to God. These 2 are plural, but they are summarized in a singular command. Both, he says, belong to only one command. What are these 2 things that God desires? One, we should believe in the name of Jesus Christ, and second one, we should love one another as he has said. So, rightly, verse 23 is known as the theme of this entire epistle of John, the first letter. ಈ ಕಾರಣದಿಂದ 23ನೇ ವಚನ ಇಡೀ ಪತ್ರಿಕೆಯ ಒಂದು ವಿಷಯ ಆಗಿದೆ ಎಂಬುದಾಗಿ ಶಾಸ್ತ್ರಜ್ಞರು ಹೇಳ್ತಾರೆ. ಯಾಕೆಂತಂದರೆ, ನಂಬಿಕೆ, ಪ್ರೀತಿ ಎರಡಿದ್ದರೂ
ಒಂದೇ ಎಂಬುದಾಗಿ ಯೋಹಾನನು ಹೇಳ್ತಾನೆ. ಮೊದಲನೇದಾಗಿ ಆತನು ಹೇಳೋದೇನಂತಂದರೆ, ನಾವು ಆತನ ಹೆಸರಿನ ಮೇಲೆ ನಂಬಿಕೆ ಇಡಬೇಕು. ಯೇಸು ಕ್ರಿಸ್ತನ ಹೆಸರನ್ನು ನಾವು ನಂಬಬೇಕು. ವಿ ಮಸ್ಟ್ ಬಿಲೀವ್ ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ಹೆಸರು ಎನ್ನುವುದು ಇಲ್ಲಿ ಬಹಳ ಅರ್ಥಪೂರ್ಣವಾಗಿದೆ ಮತ್ತು ಇದು ಗಮನಾರ್ಹವಾಗಿದೆ. ಯಾಕೆ ಯೇಸುವಿನಲ್ಲಿ ನೀವು ನಂಬಿಕೆ ಇಡಬೇಕೆಂಬುದಾಗಿ ಹೇಳಲಿಲ್ಲ? ಯೇಸುವಿನ ಹೆಸರಿನಲ್ಲಿ ನಂಬಿಕೆ ಎಂಬುದಾಗಿ ಆತನು ಯಾಕೆ ಹೇಳಿದ? ಸತ್ಯವೇದದ ಭಾಷೆಯಲ್ಲಿ ಯಾವಾಗಾದರೂ ಹೆಸರು ಎಂಬ ಶಬ್ದ ಬಂದರೆ ಕೇವಲ ಒಂದು ವ್ಯಕ್ತಿಯನ್ನು ನಾವು ಹೆಸರಿಟ್ಟು ಕರಿತೇವಲ್ಲ, ಅಂಥದಕ್ಕೆ ಸಂಬಂಧಪಟ್ಟಿಲ್ಲ. ಯಾರನ್ನಾದರೂ ನಾವು ಕರೀಬೇಕಾದರೆ ಅವರ ಹೆಸರಿಟ್ಟೇ ಕರೀತೇವಲ್ಲ. ಇದರ ಅರ್ಥ ಇದಲ್ಲ. ಯೇಸು ಕ್ರಿಸ್ತನು ಅಂದ ಮೇಲೆ ಆತನ ಹೆಸರಿನ ಮೇಲೆ ನೀವು ನಂಬಿಕೆ ಇಡಬೇಕೆಂಬುದಾಗಿ ಹೇಳಿದರೆ ಅರ್ಥ ಏನಂದರೆ, ಆ ವ್ಯಕ್ತಿಯ ಹೆಸರಿಗೆ ಒಂದು ಅರ್ಥ ಏನಂದರೆ ಆತನ ಗುಣ, ಸ್ವಭಾವ, ಆ ವ್ಯಕ್ತಿಯ ಕೆಲಸ ಕಾರ್ಯಗಳು, ಆ ವ್ಯಕ್ತಿತ್ವವನ್ನು ವಿವರಿಸುವ ಅರ್ಥಗಳು ಯಾವುವೆಂಬುದಾಗಿ ಹೆಸರು ಕೇವಲ ಒಂದು ಶಿರೋನಾಮ ಅಲ್ಲ, ಕೇವಲ ವ್ಯಕ್ತಿಯ ಗುಣಲಕ್ಷಣಗಳನ್ನು ತೋರ್ಪಡಿಸುವಂಥವುಗಳು. ದ ಯೂಸ್ ಆಫ್ ದ ವರ್ಡ್ ನೇಮ್ ಹಿಯರ್, ಬಿಲೀವ್ ಆನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. In biblical writings, name is very significant. Name does not mean only by which we call a person. A person is always called by a name. John is not saying that. The meaning is when he mentions the name, it indicates the character, the nature, the work that that person, that name has done. Name means the whole nature of the personality of Jesus Christ. ಯೇಸುವನ್ನು ನಂಬುವುದೆಂದರೆ ಏನು? ಯೇಸುವನ್ನು ನಂಬುವುದೆಂದರೆ ಆತನ ಸ್ವಭಾವವನ್ನು ನಂಬುವುದು, ಆತನ ಗುಣಲಕ್ಷಣಗಳನ್ನು ನಂಬುವುದು. ಏನು ಆತನ ಸ್ವಭಾವ, ಆತನ ಗುಣಲಕ್ಷಣಗಳೇನು? ಮೊಟ್ಟ ಮೊದಲನೇದಾಗಿ ಯೇಸು ದೇವರ ಕುಮಾರ. ದೇವರಿಂದ ಆತನು ಈ ಲೋಕಕ್ಕೆ ಕಳುಹಿಸಲ್ಪಟ್ಟವನು ಒಂದು ನಿರ್ಧಾರವಾದ ಕೆಲಸಕ್ಕೋಸ್ಕರ. ದೇವರು ಮಾನವರನ್ನು ರಕ್ಷಿಸಲಿಕ್ಕೆ ಕಳುಹಿಸಿಕೊಟ್ಟಂಥ ಯೇಸು ಕ್ರಿಸ್ತ ಉದ್ಧಾರಕ, ಬಿಡುಗಡೆ ತಂದವನು. ನಂಬುವುದೆಂದರೆ ಕೇವಲ ತಲೆಯಲ್ಲಿ ಮಾತ್ರ ಗ್ರಹಿಸುವುದಲ್ಲ, ಇದನ್ನು ನಂಬುವುದೆಂದರೆ ಆಂತರ್ಯದಲ್ಲಿ, ನಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡುವಂಥದ್ದು. ಏನು ನಂಬಬೇಕು, ಏನು ಸ್ವೀಕಾರ ಮಾಡಬೇಕು? ಮೊದಲನೇದಾಗಿ ಆತನು ದೇವರಿಂದ ಕಳುಹಿಸಲ್ಪಟ್ಟನು, ಆತನು ನಮ್ಮನ್ನು ಪ್ರೀತಿ ಮಾಡಿದನು. ನಮ್ಮನ್ನು ಪ್ರೀತಿ ಮಾಡಿದ ಪ್ರತಿಯಾಗಿ ನಮಗೋಸ್ಕರ ಈ ಲೋಕದಲ್ಲಿ ಅನೇಕ ಉಪದೇಶಗಳನ್ನು, ಅನೇಕ ಅದ್ಭುತ ಕಾರ್ಯಗಳನ್ನು ಆತನು ಮಾಡಿದ. ಕಡೆಗೆ ಆತನ ಜೀವನದ ಕಡೆಯಲ್ಲಿ ತನ್ನ ಪ್ರೀತಿಯ ಪರವಾಗಿ ತನ್ನ ಪ್ರಾಣವನ್ನೇ ಆತನು ತ್ಯಾಗ ಮಾಡಿದ. ಯಾರಿಗೋಸ್ಕರ? ನೀತಿವಂತರಿಗೋಸ್ಕರವಲ್ಲ, ಬದಲಾಗಿ ಪಾಪಿಗಳಿಗೋಸ್ಕರ. ಅಂದರೆ ನಿಮಗೆ, ನನ್ನ ದೋಷ ಅಧರ್ಮಕ್ಕೆ ನಮ್ಮ ಪ್ರೀತಿ ಆತನಲ್ಲಿ ಕಂಡುವಂತಲ್ಲ. ಇದನ್ನು ನಂಬುವುದೇ, ಇದೇ ಬಿಡುಗಡೆ, ಇದೇ ರಕ್ಷಣೆ, ಇದೇ ಪಾಪ ಪರಿಹಾರ. ಆತನನ್ನು ನಂಬುವುದೆಂದರೆ, ಆತನ ಹೆಸರನ್ನು ನಂಬುವುದೆಂದರೆ ಆತನ ಇಡೀ ವ್ಯಕ್ತಿತ್ವವನ್ನೇ, ಆತನು ಮಾಡಿದ ಎಲ್ಲ ಕೆಲಸ ಕಾರ್ಯಗಳನ್ನು, ಆತನ ಜನನ, ಜೀವನ, ಮರಣ, ಹೂಣಿಡುವಿಕೆ, ಪುನರುತ್ಥಾನ, ಪುನರಾಗಮನ ಎಲ್ಲವನ್ನು ನಂಬುವುದೇ, ಸ್ವೀಕರಿಸುವುದೇ ಯೇಸು ಕ್ರಿಸ್ತನ ಹೆಸರಿನ ಮೇಲೆ ನಂಬಿಕೆ ಇಡ್ತಕ್ಕಂಥದ್ದು. ಟು ಬಿಲೀವ್ ಇನ್ ಜೀಸಸ್ ಈಸ್ ಟು accept what he really is. That's why he says, believe in the name of Jesus. Name does not only indicate a tag of a person. Name, as we said, indicates the nature, the character,
the accomplishments, the works that Jesus has done. Jesus was born, he lived, he taught, he died, was buried, was resurrected, and he will return to save anyone who believes in him. That is why John is saying, believe on the name, in the name of Jesus Christ, and this belief leads to forgiveness. This belief leads to salvation. This belief leads to eternal life. ಒಂದು, ನಾವು ಆತನನ್ನು ನಂಬುವುದು ಮಾತ್ರವಲ್ಲ, ಎರಡನೇದಾಗಿ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. Not only do we believe in the name of Jesus Christ, but in the second place, we are exhorted to love one another. ನಮ್ಮ ಗಮನಕ್ಕೆ ಅರ್ಹತೆಯುಳ್ಳಂಥದ್ದು, ಅರ್ಥಪೂರ್ಣವಾದದ್ದು ಏನಂತಂದರೆ, ಪ್ರೀತಿ ಇಲ್ಲಿ ನಂಬಿಕೆಯಾದ ಮೇಲೆ ಬರೆಯಲ್ಪಟ್ಟಿದೆ ಅಥವಾ ಸೂಚಿಸಿದೆ. ಕಾರಣ, ಪ್ರೀತಿ ಯಾವಾಗಲೂ ನಂಬಿಕೆಯಾದ ಮೇಲೆ ನಂಬಿಕೆಯಿಂದಲೇ ಹೊರಹೊಮ್ಮುವಂಥದ್ದು. ಪ್ರೀತಿ ಎರಡನೇದು, ಮೊದಲನೇದು ನಂಬಿಕೆ. Significantly, love is mentioned here after belief. The reason is very simple. Love emanates from a life of belief. When there is no faith, when there is no belief, there is no love. And that's why in a significant manner Paul says, first believe in the name of Jesus Christ. And next he says, love one another. ಯೋಹಾನ 13:34 ಯೇಸು ಕ್ರಿಸ್ತನು ಈ ಪ್ರೀತಿಯ ಬಗ್ಗೆ ಹೇಳ್ತಾನೆ. ಏನಂತಂದರೆ, ನಾನು ನಿಮಗೆ ಒಂದು ಹೊಸ ಅಪ್ಪಣೆ ಅಥವಾ ಹೊಸ ಆಜ್ಞೆಯನ್ನು ಕೊಡ್ತೇನೆ. ಏನೆಂದರೆ, ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಹೇಗೆ? ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಹೋಲಿಕೆ. ಇದೊಂದು ಹೊಸ ಅಪ್ಪಣೆ ನಮಗೆ. ಇದನ್ನೇ ಸಂತ ಯೋಹಾನನು ನಂಬಿಕೆಯೊಂದಿಗೆ ಜೋಡಣೆ ಮಾಡಿ ಎರಡಲ್ಲ, ಬದಲಾಗಿ ಎರಡೂ ಒಂದೇ ಎಂಬುದಾಗಿ ಇಲ್ಲಿ ಸಿದ್ಧಾಂತ ಆತನು ಮಾಡ್ತಾ ಇದ್ದಾನೆ. ನಮ್ಮ ಪ್ರೀತಿ ಯೇಸು ಕ್ರಿಸ್ತನ ಪ್ರೀತಿ ಅಂತಿರಬೇಕು. ನಮ್ಮ ಪ್ರೀತಿ ಸಾಧಾರಣವಾಗಿ ಸ್ವಾರ್ಥತೆಯ ಪ್ರೀತಿ. ನಮ್ಮ ಪ್ರೀತಿಯಲ್ಲಿ ತ್ಯಾಗವಿಲ್ಲದಂಥ ಪ್ರೀತಿ. ಆತನದಂತೆ ಆಗಬೇಕೆಂಬುದಾಗಿ ಯೋಹಾನ್ ಹೇಳ್ತಾನೆ. ಯೇಸು ಕ್ರಿಸ್ತನು ಪ್ರೀತಿ ಮಾಡಿದ ರೀತಿ ಅಂದರೆ ಒಂದು ಹೋಲಿಕೆ ಇದೆ. ಏನು? ಸ್ವಾರ್ಥತೆ ಇಲ್ಲದ ತ್ಯಾಗ ಭಾವದ ಪ್ರೀತಿ ಆಗಿರಬೇಕೆಂಬುದಾಗಿ ಸಂತ ಯೋಹಾನನು ಹೇಳ್ತಾ ಇದ್ದಾನೆ. ಜೀಸಸ್ ಸೆಡ್ ಇನ್ ಜಾನ್ 13:34, ಎ ನ್ಯೂ ಕಮಾಂಡ್ಮೆಂಟ್ ಐ ಗಿವ್ ಅಂಟು ಯು, love one another. How? He says, love one another as I have loved you. There is a comparison. Our love usually, generally is selfish. Our love has no sacrifice. The love of Jesus was selfless. It was a sacrificial love, and ultimately it was a forgiving love. And that's why Jesus says, this is a new commandment. You didn't know about this. The newness of this is the comparison. You love one another as I have loved you, selflessly and sacrificially. ಕ್ರಿಸ್ತಿಯ ಜೀವನ, ಕ್ರಿಸ್ತಿಯ ಬಾಳು ನಂಬಿಕೆ ಮತ್ತು ಪ್ರೀತಿಯನ್ನು ಒಳಗೊಂಡ ಒಂದು ಜೀವನ, ಒಂದು ಬಾಳು ಆಗಿದೆ. ಕ್ರಿಸ್ತಿಯ ಜೀವನ ಈ ಎರಡೂ ಆಜ್ಞೆಗಳನ್ನು ಅವಲಂಬಿಸುವುದರಲ್ಲಿ, ಪುನಃ ಹೇಳ್ತೇನೆ ಏನಂತಂದರೆ, ಎರಡು ಆಜ್ಞೆಗಳು ಎರಡಲ್ಲ, ಈ ಬಹುವಚನವನ್ನು ಏಕವಚನವನ್ನವಾಗಿ ಸೇರಿಸಿ ಯೋಹಾನನು ಹೇಳ್ತಾ ಇದ್ದಾನೆ. ಏನಂತಂದರೆ, ಪ್ರೀತಿ ನಂಬಿಕೆ, ನಂಬಿಕೆ ಪ್ರೀತಿ, ಇವೆರಡು ಕ್ರೈಸ್ತ ಬಾಳಿನ ಒಂದು ಚಿಹ್ನೆ, ಒಂದು ಗುರುತು.
ಯಾವಾಗ ಒಬ್ಬ ಕ್ರೈಸ್ತ ವಿಶ್ವಾಸಿಯಲ್ಲಿ ನಂಬಿಕೆ ಮತ್ತು ಪ್ರೀತಿ ಜೋಡಣೆಯಾಗಿದೆಯೋ, ಯಾವಾಗ ಇಲ್ಲಿ ಸಂಯೋಜನೆ ಇದೆಯೋ ನಂಬಿಕೆಗೂ ಪ್ರೀತಿಗೂ, ಅಂಥ ವಿಶ್ವಾಸಿಯ ಜೀವನದಲ್ಲಿ ಸಮಾಧಾನ, ಅಂಥ ವಿಶ್ವಾಸಿಯ ಜೀವನದಲ್ಲಿ ಪ್ರಾರ್ಥನೆಗಳಿಗೆ ಉತ್ತರ, ಅಂಥ ವಿಶ್ವಾಸಿಯ ಜೀವನದಲ್ಲಿ ದೇವರ ವಾಕ್ಯದ ಆಳವಾದಂಥ ಅನುಭವಗಳು ಮತ್ತು ಜೀವನದಲ್ಲಿ ಫಲದಾಯಕವಾದಂಥ ವಿಷಯಗಳು ಕಂಡು ಬರುತ್ತಾ ಇರ್ತದೆ. ಮತ್ತು ಅಂಥ ಜೀವನವು ತಂದೆಯಾದ ದೇವರಿಗೂ ಯೇಸು ಕ್ರಿಸ್ತನಿಗೂ ಪವಿತ್ರಾತ್ಮನಿಗೂ ಅಂಗೀಕರಿಸಲ್ಪಟ್ಟಂಥ ಜೀವನ ಆಗಿದೆ. ಈ ಸಮಾಧಾನದ ಬಾಳು, ಈ ಅಂಗೀಕರಿಸಲ್ಪಟ್ಟಂಥ ಬಾಳಿಗೆ ನಮ್ಮನ್ನು ಕರೆಯುತ್ತಿರ್ತಕ್ಕಂಥದ್ದು ಸಂತ ಯೋಹಾನನು ಈ ಒಂದು ವಚನದಲ್ಲಿ 23ನೇ ವಚನದಲ್ಲಿ ನಂಬಿಕೆ, ಪ್ರೀತಿ, ಯೇಸು ಕ್ರಿಸ್ತನ ಹೆಸರಿನ ಮೇಲೆ ನಾವೆಲ್ಲರೂ ನಂಬಿದ್ದೇವೆಂಬುದಾಗಿ ಹೇಳ್ತೇವೆ. ಆ ನಂಬಿಕೆಯಿಂದ ಹೊರಹೊಮ್ಮುವುದು ಕಾರ್ಯ. ಯಾವ ಕಾರ್ಯ? ಪ್ರೀತಿಯ ಕಾರ್ಯ. ಹೇಗೆ ಪ್ರೀತಿ? ತಾರತಮ್ಯವಿರುವಂಥ ಒಂದು ಪ್ರೀತಿ. ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿ ಮಾಡಿದ ಹಾಗೆ, ತ್ಯಾಗದ ಪ್ರೀತಿ, ಸ್ವಾರ್ಥತೆ ಇಲ್ಲದ ಪ್ರೀತಿ ಎಂಬುದಾಗಿ. These two commandments indicate that Christian life depends on right belief and right conduct. Conduct is love. When these two things are combined, the Christian life is a life of peace and serenity. The Christian's life is a life where prayers are answered. A Christian's life is where the root is deeply increased in the Word of God. A Christian's life is where there is fruit because of the combination of belief, faith and love. ಈ ಎರಡರಲ್ಲಿ ಬಿಟ್ಟು ನಾವು ಯಾವುದಾದ್ರೂ ಒಂದನ್ನು ಮಾಡಲಿಕ್ಕೆ ಆಗುವುದಿಲ್ಲ. ದೇವಶಾಸ್ತ್ರವಿಲ್ಲದೆ ನೀತಿಶಾಸ್ತ್ರ ಬರುವುದಿಲ್ಲ. ದೇವರ ವಾಕ್ಯವಿಲ್ಲದೆ ನಮ್ಮ ಜೀವನದಲ್ಲಿ ನ್ಯಾಯ ನೀತಿ ಎಂಬತಕ್ಕಂಥದ್ದು ಬರಲಿಕ್ಕೆ ಆಗುವುದಿಲ್ಲ. ನಮ್ಮಲ್ಲಿ ನೈತಿಕತೆ ಇರಬೇಕೆಂಬುದಾದರೆ ಮೊದಲನೇದಾಗಿ ನಂಬಿಕೆ ಇರಬೇಕು. ನಮ್ಮಲ್ಲಿ ಪ್ರೀತಿ ಇರಬೇಕೆಂಬುದಾದರೆ ನಂಬಿಕೆ ಇರಬೇಕು. ಒಂದು ಇನ್ನೊಂದರ ಮೇಲೆ ಆತುಕೊಂಡಿದೆ, ಬಹಳ ಮುಖ್ಯ. ಒಂದು ಇನ್ನೊಂದರ ಮೇಲೆ ಆತುಕೊಂಡಿದೆ. ದೇರ್ ಕ್ಯಾನ್ ಬಿ ನೋ ಕ್ರಿಶ್ಚಿಯನ್ ಥಿಯಾಲಜಿ ವಿದೌಟ್ ಕ್ರಿಶ್ಚಿಯನ್ ಎಥಿಕ್ಸ್. ಒನ್ ಡಿಪೆಂಡ್ಸ್ ಆನ್ ದಿ ಅದರ್. ಐ ಕ್ಯಾನಾಟ್ ಸೇ ಐ ಓನ್ಲಿ ಹ್ಯಾವ್ ಫೇತ್, ಐ ಡೋಂಟ್ ಹ್ಯಾವ್ ಟು ಲವ್. ನೋ, ಒನ್ ಡಿಪೆಂಡ್ಸ್ ಆನ್ ದಿ ಅದರ್. ನಮ್ಮ ನಂಬಿಕೆಯೇ ನಮ್ಮ ಕಾರ್ಯರೂಪದಲ್ಲಿ ಕಂಡು ಬರುತ್ತಿತ್ತು. ಒಂದು ವೇಳೆ ನಮ್ಮ ನಂಬಿಕೆಯು ಕಾರ್ಯರೂಪದಲ್ಲಿ ಕಂಡು ಬರದಿದ್ದರೆ ನಮ್ಮ ನಂಬಿಕೆ ನಿಜವಾದ ನಂಬಿಕೆ ಅಲ್ಲ. ಇದರಿಂದ ನಾವು ಹೇಳೋದೇನಂತಂದರೆ, ಕ್ರೈಸ್ತ ಧರ್ಮ ನಾವು ಪ್ರೀತಿ ಮಾಡಬೇಕೆಂಬ ಒತ್ತಾಯ ಪಡಿಸ್ತದೆ ಎಂಬ ಅರ್ಥ ಅಲ್ಲ. ದೇವರು ಯಾರನ್ನೂ ನೀವು ಖಂಡಿತ ಪ್ರೀತಿ ಮಾಡಬೇಕೆಂಬುದಾಗಿ ಒತ್ತಾಯ ಮಾಡುವುದಿಲ್ಲ. ದೇವರೇನು ಹೇಳ್ತಾನೆ ಅಂತಂದರೆ, ಮೊದಲನೇದಾಗಿ ನೀವು ವಿಶ್ವಾಸ ಮಾಡಿ ನಂಬಿಕೆ ಇಡಿ. ನಂಬಿಕೆ ಇದ್ದಲ್ಲಿ ಪ್ರೀತಿ ಬರ್ತದೆ ಎಂಬುದಾಗಿ ಇಡೀ ಈ ಒಂದು ಪ್ರಪಂಚದ ವಿಶ್ವದ ಒಂದು ಸಂಕಲ್ಪವೇ ಆಗಿದೆ. ನಂಬಿಕೆ ಪ್ರೀತಿಗಳಿಂದಲೇ ಈ ಪ್ರಪಂಚ ಮತ್ತು ಈ ಸಭೆ, ಸಮಾಜ, ಈ ವಿಶ್ವವು ನಡೆಯುತ್ತಾ ಇರತಕ್ಕಂಥದ್ದು. Our belief is not real unless it issues forth in our action. This does not mean that we are forced, Christians are forced to love. No. Believing and loving is God's nature. Believing and loving is the nature that is found in the constitution of the world itself. Human life depends on faith and love. ನಮ್ಮ ಮುಂದಿರುವ ಸವಾಲೇನು? ನಾವೊಂದು ತೀರ್ಮಾನಕ್ಕೆ ಬರಬೇಕು. ನಾವೊಂದನ್ನು ಆಯ್ಕೆ ಮಾಡಬೇಕು. ನಂಬಿಕೆಯ ಅಥವಾ ಅಪನಂಬಿಕೆಯ? ಕೇವಲ ತಲೆಯಲ್ಲಿ ನಾವು ನಂಬುತ್ತಾ ಇದ್ದೇವಾ ಅಥವಾ ನಮ್ಮ ಇಡೀ ವ್ಯಕ್ತಿತ್ವದಿಂದ ನಂಬುತ್ತಾ ಇದ್ದೇವಾ? ಪ್ರೀತಿಯ ಅಥವಾ ಸ್ವಾರ್ಥತೆಯ? ಆಯ್ಕೆ ಆರಿಸಿಕೊಳ್ಳಿ. ಯಾವುದು ನಮಗೆ ಬೇಕು? ವಿ ಹ್ಯಾವ್ ಎ ಚಾಲೆಂಜ್ ಬಿಫೋರ್ ಅಸ್. ವಿ ನೀಡ್ ಟು ಡಿಸೈಡ್. ವಿ ನೀಡ್ ಟು ಚೂಸ್ either for faith
or unbelief. We need to choose for love or selfishness. This is a moment to choose either eternal life or earthly life. ಈ ಪ್ರಪಂಚದ ಬಾಳು ಬೇಕೋ ಅಥವಾ ನಿತ್ಯತ್ವದ ಜೀವನ ಬೇಕೆಂಬ ಆಯ್ಕೆ ನಮ್ಮ ಮುಂದೆ ಇದೆ. ಸ್ವಾರ್ಥತೆ, ಸುಳ್ಳು, ಅಪನಂಬಿಕೆ ಇತ್ಯಾದಿಗಳು ನಮ್ಮನ್ನು ಪ್ರಾಪಂಚಿಕರನ್ನಾಗಿ ಮಾಡುತ್ತಾ ಇದೆ. ಕಡೆಗೆ ನಾಶನಕ್ಕೆ ನಮ್ಮನ್ನು ನಡೆಸುವುದು. ನಂಬಿಕೆ, ಪ್ರೀತಿ, ತ್ಯಾಗ, ತಾಳ್ಮೆ ಕಡೆಗೆ ನಮ್ಮನ್ನು ನಿತ್ಯ ಜೀವನಕ್ಕೆ ಯೇಸು ಕ್ರಿಸ್ತನ ಬಳಿಗೆ ಕರಕೊಂಡು ಹೋಗ್ತಾ ಇದೆ. ಒಂದೇ ಆಜ್ಞೆ, ಏಕವಚನದಲ್ಲಿ ಆಜ್ಞೆಯನ್ನು ಆತನು ಹೇಳಿದ್ದಾನೆ. ಏನಂತಂದರೆ ಎರಡೂ ಸೇರಿ ಒಂದಾಗಿದೆ, ನಂಬಿಕೆ, ಪ್ರೀತಿ. ಎಲ್ಲಿದೆ ನಿಮ್ಮ ನಂಬಿಕೆ? ಯಾರನ್ನು ನಂಬಿದ್ದೀರಿ? ಎಲ್ಲಿದೆ ನಿಮ್ಮ ಪ್ರೀತಿ? ನಂಬಿಕೆಯ ಜೀವನದಿಂದ ಪ್ರೀತಿ ಹೊರ ಹೊಮ್ಮುತ್ತಾ ಇದೆಯಾ? ಸಮಾಧಾನದ ಜೀವನವೇ ಇದರ ಒಂದು ಗುರುತು. ಯೇಸು ಕ್ರಿಸ್ತನ ಬಳಿಗೆ ಬನ್ನಿ. ಸಮಾಧಾನದ ಪ್ರಭು ಎಂಬುದಾಗಿ ಆತನು ಹೆಸರು ಪಡಕೊಂಡಿದ್ದಾನೆ. ನಿಮ್ಮ ಜೀವನದಲ್ಲಿ ಕಲೋಹಲವಿದ್ದರೆ, ನಿಮ್ಮ ಜೀವನದಲ್ಲಿ ದುಃಖ, ನಿಮ್ಮ ಜೀವನದಲ್ಲಿ ಗೋಳು, ನಿಮ್ಮ ಜೀವನದಲ್ಲಿ ಕುಗ್ಗಿದ ಮತ್ತು ಇಂಥ ವಿಷಯವಾದಂಥ ಜೀವನವು ನಿಮ್ಮನ್ನು ಕಾಡಿಸುತ್ತಿದ್ದರೆ ಯೇಸು ಕ್ರಿಸ್ತನ ಬಳಿಗೆ ಇಂದು ಬನ್ನಿ. ಕಮ್ ಟು ಜೀಸಸ್ ಕ್ರೈಸ್ಟ್. ಹಿ ಈಸ್ ದ ಪ್ರಿನ್ಸ್ ಆಫ್ ಪೀಸ್. ಇಫ್ ಯುವರ್ ಪ್ರೇಯರ್ಸ್ ಆರ್ ನಾಟ್ ಆನ್ಸರ್ಡ್, ದೆರ್ ಈಸ್ ನೋ faith and there is no love. And he is the one who brings you to a place where you can have faith and love. ಪ್ರಾರ್ಥನೆ ಮಾಡೋಣ. ಯೇಸು ಕ್ರಿಸ್ತನ ಬಳಿಗೆ ನಮ್ಮ ಜೀವನವನ್ನು ಸಲ್ಲಿಸೋಣ. ತಂದೆಯಾದ ದೇವರೇ, ನಿನ್ನ ಮಹಾ ಯೋಜನೆಯಲ್ಲಿ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟಿ, ಆತನಾದರೋ ತನ್ನನ್ನು ತಾನು ಬರಿದು ಮಾಡಿಕೊಂಡು ದಾಸನಾಗಿ ಮನುಷ್ಯನಾಗಿ ಈ ಲೋಕಕ್ಕೆ ಬಂದು ನಮ್ಮನ್ನು ಪ್ರೀತಿ ಮಾಡಿ, ನಾವು ಆತನ ಹೆಸರಿನ ಮೇಲೆ ನಂಬಿಕೆ ಇಡಬೇಕೆಂಬುದಾಗಿ ಸಂತ ಯೋಹಾನನು ನಮಗೆ ಉತ್ತೇಜನ ಕೊಟ್ಟಿದ್ದಾನೆ. ನಂಬಿಕೆ ಜೀವನವನ್ನು ಕೊಡು. ನಮ್ಮ ಜೀವನದಿಂದ ಪ್ರೀತಿಯು ಹೊರಹೊಮ್ಮುವಂತೆ, ಇದರಿಂದ ನಮ್ಮ ಜೀವನದಲ್ಲಿ ಶಾಂತಿ ಸಮಾಧಾನವು ಉಕ್ಕೇರುವಂತೆ ಸಹಾಯ ಮಾಡೆಂದು ಸಮಾಧಾನದ ಪ್ರಭುವು ಶಾಂತಿದಾಯಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನ್ನನ್ನು ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೆನ್.